ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ವಿಶ್ವಾಸ್. ಸಂಭ್ರಮ ವಾರ್ತೆಯ ಈ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಏನು ವಿಶೇಷ ಅಂತ ಕೇಳ್ತಿದ್ದೀರಾ? ಇನ್ನೇನು 2024 ಮುಗಿತವಂತಲ್ಲ. ಈ ವರ್ಷದ ನಮ್ಮ ಕಾರ್ಯಕ್ರಮಗಳ ಒಂದು ಪುಟ್ಟ ವರದಿ ಈಗ ನಿಮ್ಮ ಮುಂದೆ. ಈ ವರ್ಷನ ನಾವು ಕಾಡ್ನಲ್ಲಿ ಶುರು ಮಾಡಿದ್ವಿ ಅಂದರೆ ತಪ್ಪಾಗಲ್ಲ. ಏನಪ್ಪ, ಗಾನ ಸಂಭ್ರಮ ತಂಡದಿಂದ ಕಾಡ್ಗೆಲ್ಲ ಹೋಗಿದ್ರಾ ಅಂತ ಅನ್ಕೋತಿದ್ದೀರಾ? ಹೌದು, ಕಾಡಿನಲ್ಲಿ ಕವಿಗೋಷ್ಠಿ ಅನ್ನೋ ಒಂದು ಕಾರ್ಯಕ್ರಮ, ಒಂದು ವಿಭಿನ್ನ ಅನುಭವದೊಂದಿಗೆ ನಮ್ಮ ವರ್ಷನ ನಾವು ಶುರು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ BRL ಸರ್ ಅವರಿದ್ದರು, ದುಂಡಿರಾಜ್ ಸರ್ ಅವರಿದ್ದರು. ಹಾಗೆಯೇ ಅವರ ಕವಿಗೋಷ್ಠಿಯ ಮಧ್ಯ ನಮ್ಮ ಗಾನ ಕಾರ್ಯಕ್ರಮ ಕೂಡ ನಡೀತು. ತುಂಬ ಚೆನ್ನಾಗಿತ್ತು ಆ ಪ್ರಕೃತಿಯಲ್ಲಿ ಹಾಡುವಂಥ ಒಂದು ಅನುಭವ. ಅದಾದಮೇಲೆ ಜನವರಿ ತಿಂಗಳಲ್ಲೇ ರಾಮಗಾನ ಸಂಭ್ರಮ ಅಂತ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಅಯೋಧ್ಯೆಯಲ್ಲಿ, ಅದಕ್ಕಾಗಿ ನಾವಿಲ್ಲಿ ಮಾಡಿದಂಥ ಒಂದು ಭಜನಾ ಕಾರ್ಯಕ್ರಮ. ಎಷ್ಟು ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್, ಅದು ಎಷ್ಟು ಒಂಥರ ದೈವತ್ವದ ಒಂದು ಅನುಭವ ಆಯಿತು ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ. ಹಾಗೆಯೇ ಇನ್ನೊಂದು ಕಾರ್ಯಕ್ರಮ ಅಂದರೆ ಗೀತ ಪ್ರೀತಿ ಅಂತ ಶ್ರೀಮತಿ ಜಯಶ್ರೀ ಅರವಿಂದ್ ಅವರ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗಾನ ಸಂಭ್ರಮದ ಚಿಣ್ಣರು ಹಾಡಿ ಎಲ್ಲರ ಮನಸ್ಗೆದ್ರು. ಇನ್ನೊಂದು ಕಾರ್ಯಕ್ರಮ ಅಂತಂದರೆ HSV ಸರ್ ಅವ್ರ ಮನೆಯಲ್ಲಿ ಅವರ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಪಂಚಮ್ ಹಳಿಬಂಡಿ ಸರ್ ಅವರು ಹಾಡಿದರು. ಹಾಗೆಯೇ ನಾವೆಲ್ಲರೂ ಹೋಗಿ ಅಲ್ಲಿ ಬಂದಂಥ ಸೆಲೆಬ್ರಿಟೀಸ್ ಅಂತಲೇ ಹೇಳ್ಬೋದು, ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು ಫೋಟೋ ತೆಕ್ಕೊಂಡು ಒಂಥರ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಅನುಭವ ಆಯಿತು. ಇನ್ನು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಕಾರ್ಯಕ್ರಮ ನಮ್ಮದು ಮನೆ ಮನಗಾನ. ಇದಾಗಿದ್ದು ಟೆಲಿಕಾಂ ಲೇಔಟ್ನಲ್ಲಿರುವಂಥ ಒಂದು ಆಂಫಿ ಥಿಯೇಟರಲ್ಲಿ. ಇದು 2ನೇ ಬಾರಿಗೆ ಮೈಲಾರ ಸ್ವಾಮಿ ಅವರು ತಮ್ಮ ಮನೆ ಅಂಗಳಕ್ಕೆ ನಮ್ಮನ್ನು ಕರೆಸ್ಕೊಂಡು ಈ ಆಂಫಿ ಥಿಯೇಟರಲ್ಲಿ ನಮ್ಮ ಮನೆ ಮನಗಾನ ನಡೀತು. ಹಾಗೆಯೇ ಇದೇ ತಿಂಗಳು ಒಂದು ಜನಪದ ಕಾರ್ಯಕ್ರಮ ಕೂಡ ನಾವು ಕೊಟ್ವಿ. ಏನಪ್ಪ ಅದು ಅಂತಂದರೆ ಸಂಭ್ರಮ ಹವ್ಯಾಸಿ ಕಲಾ ಬಳಗ ಇವರಿಗೆ ನಾವು ನಡೆಸ್ಕೊಟ್ಟಂಥ ಒಂದು ಸಂಭ್ರಮದ ಒಂದು ಹಾಡಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಪದ ಗೀತೆಗಳನ್ನ ನಮ್ಮ ತಂಡ ಹಾಡಿತು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಹಾಡಿದ್ವಿ. ಇದೇ ತಿಂಗಳಲ್ಲಿ ಇನ್ನೊಂದು ಮೈಲಿಗಲ್ಲು ಅಂತ ಹೇಳೋದಾದರೆ ನಮ್ಮ ಗುರುಗಳಾದ ಶ್ರೀ ಪಂಚಮ್ ಹಳಿಬಂಡಿ ಸರ್ ಅವ್ರಿಗೆ ಆಕಾಶವಾಣಿಯ A ಗ್ರೇಡ್ ಕಲಾವಿದ ಅಂತ ಒಂದು ಬಿರುದು ಸಿಕ್ತು. ಮನೆ ಮನಗಾನ ಎಷ್ಟು ಪ್ರಖ್ಯಾತ ಆಗೋಗಿದೆ ಅಂತಂದರೆ ನಮಗೆ ಪ್ರತಿ ತಿಂಗಳೂ ಬಿಡುವೆ ಇಲ್ಲದಲೇ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಒಂದು ವಿಶೇಷದಲ್ಲೇ ವಿಶೇಷವಾಗಿರುವಂಥ ಕಾರ್ಯಕ್ರಮ ಅಂತಂದರೆ ನಮ್ಮ ಮನೆ ಮನಗಾನ 12ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ಹಾಡಿದ್ದು HSV ಸರ್ ಅವ್ರ ಮನೆ ಅಂಗಳದಲ್ಲಿ. ಅಂದರೆ ನೀವೇ ಯೋಚನೆ ಮಾಡಿ, ಕವಿಗಳ ಮುಂದೆ ಅವ್ರದ್ದೇ ಹಾಡನ್ನು ನಾವು ಅರ್ಪಿಸಿದ್ವಿ. ಎಂಥ ಒಂದು ಒಳ್ಳೆಯ ಅನುಭವ ಅಲ್ವಾ? ಈ ಕಾರ್ಯಕ್ರಮದಲ್ಲಿ BR ಲಕ್ಷ್ಮಣ್ ಸರ್ ಅವರು ಕೂಡ ಇದ್ದರು. ಅವರ ಹಾಡುಗಳನ್ನ ಸಹಿತ ನಾವು ಹಾಡಿದ್ವಿ. ಹಾಗೆಯೇ ಉಪಾಸನಾ ಮೋಹನ್ ಸರ್ ಇದ್ದರು. ನಮ್ಮ ಸರ್ ಮತ್ತು ಉಪಾಸನಾ ಮೋಹನ್ ಸರ್ ಇಬ್ಬರು ಸೇರಿಕೊಂಡು ಒಂದೆರಡು ಹಾಡು ಹಾಡಿದ್ರು. ಆಹಾ, ಏನು ಚಂದ ಇತ್ತು ಕೇಳೋಕ್ಕೆ, ಗೊತ್ತಾ? ಇದೇ ತಿಂಗಳಲ್ಲಿ ಹೇಳೋದಾದರೆ ನಾವು ನಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡ್ತಿದ್ವಿ. ಏನು ಅಂತ ಕೇಳ್ತೀರಾ? ಲಾಲ್ಬಾಗ್ ಹೋಗಿದ್ವಿ. ಬೆಳಗಿನ ಜಾವ ಎಲ್ಲ ಎದ್ದು ಲಾಲ್ಬಾಗ್ ಹೋಗಿ ವಾಕ್ ಆ್ಯಂಡ್ ಟಾಕ್ ಮಾಡಿದ್ವಿ. ನಾವು ಬರೀ ನಡೆಯೋದ್ರ ಜೊತೆ ಮಾತು ಕೂಡ ಆಡ್ತೀವಿ. ಅದಕ್ಕೆ ಅದರ ಹೆಸರು ವಾಕ್ ಆ್ಯಂಡ್ ಟಾಕ್. ಲಾಲ್ಬಾಗ್ ಹೋಗಿ ಮಾತಾಡಿಕೊಂಡು, ಆಟಾಡಿಕೊಂಡು, ಮರಗಳು ಹತ್ಕೊಂಡು, ರೀಲ್ಸ್ ಮಾಡಿಕೊಂಡು, ಹಾಗೆ ತಿಂಡಿ ತಿನ್ಕೊಂಡು ವಾಪಸ್ ಬಂದ್ವಿ. ಇದು ನಮ್ಮ ವಾಕ್ ಆ್ಯಂಡ್ ಟಾಕ್ ಕಾರ್ಯಕ್ರಮ. ಹಾಗೆಯೇ ಇದೇ ತಿಂಗಳಲ್ಲಿ ನಡೆದಿದ್ದು ನಮ್ಮ ಭಾವಯಾನ 9. ಭಾವಯಾನ ಅಂದರೆ ಸ್ಟುಡಿಯೋನಲ್ಲಿ ನಮ್ಮ ಸರ್ ಆಯ್ದಂಥ ಗಾಯಕರು ಹೋಗಿ ಹಾಡಿ ಅದನ್ನು ರೆಕಾರ್ಡ್ ಮಾಡಿ ಒಂದು ಸ್ಟುಡಿಯೋ ಅನುಭವನ ನಮಗೆಲ್ಲ ಕಲ್ಪಿಸ್ಕೊಡ್ತಾರೆ. ಈ ಭಾವಯಾನದಲ್ಲಿ ನಾನು ಮತ್ತು ಮಹಾನೆ ಸರ್ ಇಬ್ಬರೂ ಹಾಡಿದ್ವಿ. ಈ ತಿಂಗಳಲ್ಲಿ ನಮ್ಮ ಮನೆ ಮನಗಾನದ 13ನೇ ಸಂಚಿಕೆ ಕೂಡ ವಿಶೇಷ. ಹೇಗೆ ಅಂತಂದರೆ ಶ್ರೀಮತಿ ಮೀನಾ ಅಂಬ್ಲಿ ಅವರು 2ನೇ ಬಾರಿಗೆ ನಮ್ಮನ್ನು ಮತ್ತೆ ಅವರ ಮನೆ ಅಂಗಳಕ್ಕೆ ಕರೆಸ್ಕೊಂಡ್ರು. ಇದು ಟಾಟಾ ಪ್ರೊಮೌಂಟ್ ಅಪಾರ್ಟ್ಮೆಂಟಲ್ಲಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಮೇರಿಕಾ ಖ್ಯಾತಿಯ ನಟಿ ಶ್ರೀಮತಿ ಹೇಮಾರವರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಗಾನ ಸಂಭ್ರಮ ಈಗ ಒಂದು ರಿಜಿಸ್ಟರ್ಡ್ ಟ್ರಸ್ಟ್.
ರಿಜಿಸ್ಟರ್ಡ್ ಟ್ರಸ್ಟ್ ಆಗಿರೋದ್ರಿಂದ ನಾವು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಸದಸ್ಯರನ್ನ ಕರೆದು ನಮ್ಮ ವಾರ್ಷಿಕ ವರದಿನ ಅವ್ರ ಮುಂದೆ ಇಟ್ವಿ. ಇನ್ನು ಮೇ ತಿಂಗಳು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಲೇಖ ಚಿತ್ರಕಾರ ಶ್ರೀ ನಾಗನಾಥ್ ಅವರ ಮನೆ ಅಂಗಳದಲ್ಲಿ ನಮ್ಮ ಮನೆ ಮನಗಾನ ನಡೀತು. ಅವರು ನಮ್ಮ ಗಾನ ಸಂಭ್ರಮ ತಂಡದವರು ಹಾಡ್ತಿರೋವಾಗ್ಲೇನೆ ಚಿತ್ರನ ಬಿಡಿಸಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟರು. ಇಂಥ ಒಂದು ವಿಶೇಷ ಅನುಭವ ಅಲ್ವಾ? ಹಾಗೇನೆ ಈ ತಿಂಗಳಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಆಶಯ ಗೀತೆ ಶೂಟಿಂಗ್ ಆಗಿತ್ತು. ನಿಮಗೆಲ್ಲ ತಿಳಿದಿರೋ ಹಾಗೆ ಹೋದ ವರ್ಷ ಗಾನ ಸಂಭ್ರಮ ಶೀರ್ಷಿಕೆ ಗೀತೆನ ನಾವು ಬಿಡುಗಡೆ ಮಾಡಿದ್ವಿ. ಹಾಗೇನೆ ಈ ವರ್ಷ ನಮ್ಮ ಆಶಯ ಗೀತೆ ಅಂದ್ರೆ ನಮ್ಮ ಟ್ರಸ್ಟಿನ ಆಶಯಗಳನ್ನ ಒಂದು ಗೀತೆಯ ಮೂಲಕ ಹಾಡಿ ಅದನ್ನ ಚಿತ್ರೀಕರಣ ಮಾಡಿದ್ವಿ. ನೆಲಮಂಗಲಲ್ಲಿರುವಂತಹ ಹೆರಿಟೇಜ್ ಫಾರ್ಮ್ ಹೌಸ್ ಅಲ್ಲಿ ಇದನ್ನ ಚಿತ್ರೀಕರಣ ಮಾಡಿದ್ವಿ. ಇನ್ನು ಜೂನ್ ತಿಂಗಳು, ಈ ತಿಂಗಳು ನಮ್ಮ ಎಲ್ಲ ಗಾನ ಸಂಭ್ರಮ ತಂಡಕ್ಕೆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ಏನಂತ ಕೇಳ್ತೀರಾ? ಗಾನ ಸಂಭ್ರಮೋತ್ಸವ. ಇದು ನಮ್ಮ 2ನೇ ಆನ್ಯುವಲ್ ಡೇ. ಆನ್ಯುವಲ್ ಡೇ ಅಂದ್ರೆ ಕೇಳ್ಬೇಕಾ? ನಮ್ದೆಲ್ಲ ತಯಾರಿ ಹೇಗಿರುತ್ತೆ? ನಾವ್ ಈ ಸತಿ ಹಾಡೋದೊಂದೇ ಅಲ್ಲ ರೀ, ನಮ್ಮ ನೃತ್ಯ ಪ್ರತಿಭೆ ಕೂಡ ನಾವು ತೋರಿಸಿದ್ವಿ. ನಮ್ಮ ನೃತ್ಯ ತಂಡಗಳಿಗೆ 2 ಕೋರಿಯೋಗ್ರಾಫರ್ಸ್ ಕೂಡ ಇದ್ರು ನಮ್ಮ ತಂಡದಲ್ಲೇನೆ. ಅವರು ಕೋರಿಯೋಗ್ರಫಿ ಮಾಡಿ ನಮ್ಮ ನೃತ್ಯ ಪ್ರತಿಭೆ ಸಹಿತ ನಾವು ಜನರಿಗೆ ತೋರಿಸಿದ್ವಿ. ಈ ಬಾರಿಯ ಗಾನ ಸಂಭ್ರಮೋತ್ಸವದಲ್ಲಿ ಭಾವಕೌಸ್ತುಭ ಪ್ರಶಸ್ತಿಯನ್ನು ಖ್ಯಾತ ಗಾಯಕಿಯಾದ ಶ್ರೀಮತಿ ಸುರೇಖಾರವರಿಗೆ ಕೊಟ್ಟು, ಹಾಗೆಯೇ ಶ್ರೀ ಸುಜಯ್ ಸತ್ಯನಾರಾಯಣರವರಿಗೆ ಜ್ಞಾನ ಕೌಸ್ತುಭ ಎಂಬ ಪ್ರಶಸ್ತಿಯನ್ನು ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿಗ್ಗಜರು ಪಾಲ್ಗೊಂಡು ನಮ್ಮೆಲ್ಲರಿಗೂ ಅವರ ಆಶೀರ್ವಚನ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಕವಿಗಳ ಮುಂದೆ ಅವರದೇ ಹಾಡನ್ನು ನಾವು ಪ್ರಸ್ತುತಪಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಡಾಕ್ಟರ್ HSV ಸರ್ ಅವರ ಮುಂದೆ ನಾವು ಅವರದ್ದೇ ಹಾಡನ್ನ ಪ್ರಸ್ತುತಪಡಿಸಿದ್ವಿ. ಹಾಗೇನೆ ನಾವು ಚಿತ್ರೀಕರಣ ಮಾಡಿದ ಆಶಯ ಗೀತೆನ ಸಹಿತ ರಿಲೀಸ್ ಮಾಡಿದ್ವಿ. ಬನ್ನಿ ನಮ್ಮ ವರದಿದಾರರಾದ ಶ್ರೀಯುತ ಆಶೀಶ್ ಕಾಮತ್ ರವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಧನ್ಯವಾದಗಳು ಶ್ವೇತಾ. ನಿಜಕ್ಕೂ ನಮ್ಮ ಗಾನ ಸಂಭ್ರಮದ ಈ ಅಲ್ಪಾವಧಿಯ ಸಾಧನೆಗಳನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ. ಇದನ್ನು ತುಂಬ ವಿಸ್ತಾರವಾಗಿ ಹೇಳಿದ ಶ್ವೇತಾ, ನಿಮಗೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಹೋಗೋದಾದರೆ ಜುಲೈ ತಿಂಗಳಲ್ಲಿ ನಮಗೆ ನಂಜನಗೂಡಿನಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಸದವಕಾಶ ಸಿಕ್ಕಿತ್ತು. ಅಲ್ಲಿ ಗಿರಿಜಾ ಕಲ್ಯಾಣದಲ್ಲಿ ತಮ್ಮ ಗಾಯನದಿಂದ ಎಲ್ಲರ ಮನಗೆದ್ದ ನಮ್ಮ ಗಾನ ಕೋಗಿಲೆಗಳು ನಮ್ಮ ಪಂಚಮ್ ಸರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ಈ ಕೆಲವು ದೃಶ್ಯಾವಳಿಗಳು ಇಲ್ಲಿವೆ. ಇದೇ ರೀತಿ ಹೆಬ್ಬಳ್ಳಿಯಲ್ಲಿ ನಮ್ಮ ನೆಚ್ಚಿನ ಗುರುಗಳಾದ ಪಂಚಮ್ ಸರ್ ಅವರು ಸುಮಧುರವಾಗಿ ಹಾಡಿರುವ ಬ್ರಹ್ಮ ಚೈತನ್ಯ ಗುರುಗಳ ಭಜನಾಮೃತವನ್ನು ಬಿಡುಗಡೆ ಮಾಡಲಾಯಿತು. ಇದಕ್ಕೆ ಸಂಗೀತ ಸಂಯೋಜಕರಾದ ಹಾಗೂ ಖ್ಯಾತ ಮ್ಯಾಂಡೋಲಿನ್ ವಾದಕರಾದ ಶ್ರೀ ಪ್ರಸಾದ್ ಸರ್ ಅವರು ಸೇರಿದಂತೆ ಮುಂತಾದವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಈ ಗೀತಾಮೃತವನ್ನು ಬ್ರಹ್ಮ ಚೈತನ್ಯ ಗುರುಗಳ ಚರಣ ಕಮಲಗಳಿಗೆ ಅರ್ಪಿಸಿದ ನಮ್ಮ ಗುರುಗಳಿಗೆ ಹಾಗೂ ತಂಡಕ್ಕೆ ಅಭಿನಂದನೆಗಳು. ಇನ್ನು ಪ್ರತಿ ತಿಂಗಳಿನಂತೆ ನಮ್ಮ ನೆಚ್ಚಿನ ಮನೆ ಮನಗಾನ ಸಂಚಿಕೆ 15 ಅದ್ಭುತವಾಗಿ ಮೂಡಿಬಂತು. ಶ್ರೀ ಶಿವಪ್ರಸಾದ್ ಮತ್ತು ಶ್ರೀ ಗೀತಾ ದಂಪತಿಯ ಮನೆ ಅಂಗಳದಲ್ಲಿ ಜರುಗಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಹ್ವಾನಿತರ ಮನ ತಣಿಸಿತು. ಕೊನೆಯಲ್ಲಿ ನಮ್ಮ ಗುರುಗಳು ಹಾಡಿದ ಭಾವಗೀತೆಗಳಂತೂ ಎಲ್ಲರ ಹೃದಯವನ್ನು ಗೆದ್ದಿತು. ಇನ್ನು ನಮ್ಮ ಗಾನ ಸಂಭ್ರಮ ಕೇವಲ ಹಾಡುಗಾರಿಕೆಗೆ ಸೀಮಿತವಾಗಿಲ್ಲದೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಒತ್ತು ಕೊಡುತ್ತೆ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಪೋರ್ಟ್ಸ್ ಡೇಯನ್ನು ನಿಸರ್ಗ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ನಾನಾ ರೀತಿಯ ಕ್ರೀಡೆಗಳು ಹಾಗೂ ಮನರಂಜನೆಯ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಒಟ್ಟಿನಲ್ಲಿ ಈ ದಿನವು ಎಲ್ಲರಲ್ಲೂ ಒಂದು ಹೊಸ ಹುರುಪು, ಹೊಸ ಉತ್ಸಾಹವನ್ನು ತುಂಬಿದ್ದಂತೂ ನಿಜ.
ಇನ್ನು ಆಗಸ್ಟ್ ತಿಂಗಳಲ್ಲಿ ನಡೆದ ಮನೆ ಮನೆ ಗಾನ ಸಂಚಿಕೆ 16 ಏನಿದೆ, ಇದು ಶ್ರೀಯುತ ಬಾಲಚಂದ್ರ ದಾಮ್ಲೆ ಹಾಗೂ ಶ್ರೀಮತಿ ಲಲಿತಾಂಬ ದಾಮ್ಲೆ ಅವರ ಮನೆ ಅಂಗಳದಲ್ಲಿ ನಡೆಯಿತು. ಇದರಲ್ಲಿ ಶ್ರೀ ಸುಬ್ರಾಯ ಮಹಲೆ, ಶ್ರೀಮತಿ ನಂದಿನಿ, ಶ್ರೀ ಸಚಿನ್ ದತ್, ಕುಮಾರಿ ಕಾಶ್ವಿ ರಾಜೀವ್ ಹಾಗೂ ಚಿರಂಜೀವಿ ಹರ್ಷಿಲ್ ಇವರ ಗಾಯನ ಎಲ್ಲರ ಮನಗೆದ್ದಿತು. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳೋದಾದರೆ, ಹೆಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದ ಮಾದರಿಯಲ್ಲಿ ಚಿಂತಾಮಣಿಯಲ್ಲೂ ಕೂಡ ಚೈತನ್ಯ ಗೀತಾಮೃತ ಕಾರ್ಯಕ್ರಮ ನಡೆಯಿತು. ಅದ್ಭುತವಾಗಿ ಮೂಡಿಬಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಸೇರಿದಂತೆ ಹಲವು ಗಣ್ಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಗಣೇಶ ಚತುರ್ಥಿ ಅಂದರೆ ನಮ್ಮ ಗಾನ ಸಂಭ್ರಮದ ಗಣೇಶೋತ್ಸವ ಮರೀಲಿಕ್ಕೆ ಸಾಧ್ಯನಾ? ಪ್ರತಿ ವರ್ಷದಂತೆ ಈ ವರ್ಷವೂ ನಿಸರ್ಗ ಬಡಾವಣೆಯ ಪುರಂದರ ಮಂಟಪದಲ್ಲಿ ನಮ್ಮ ಗಾನ ಸಂಭ್ರಮದ ಗಣೇಶೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗಾನ ಕೋಗಿಲೆಗಳು ಲವಲವಿಕೆಯಿಂದ ಭಾಗವಹಿಸಿದರು. ಈ ಅವಕಾಶಕ್ಕಾಗಿ ನಮ್ಮ ನೆಚ್ಚಿನ ಗುರುಗಳಿಗೆ ಅನಂತಾನಂತ ನಮನಗಳು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಮತಿ ಶ್ವೇತಾ ವಿಶ್ವಾಸ್ ಹಾಗೂ ಶ್ರೀ ನಿತಿನ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಸೆಪ್ಟೆಂಬರ್ ತಿಂಗಳಿನ ಮನೆ ಮನೆ ಗಾನ ಸಂಚಿಕೆ 17 ಏನಿದೆ, ಇದು ಸ್ವಲ್ಪ ವಿಶೇಷವಾಗಿಯೇ ಇತ್ತು. ಇದು ಲಗ್ಗೆರೆಯ ನೆಲೆ ನರೇಂದ್ರ ಪುನರ್ವಸತಿ ಕೇಂದ್ರದಲ್ಲಿ ನಡೆಯಿತು. ಆ ಮಕ್ಕಳ ಶಿಸ್ತು ಹಾಗೂ ಕಟ್ಟುನಿಟ್ಟು ಕಂಡು ನಮ್ಮೆಲ್ಲರಿಗೂ ತುಂಬ ಆನಂದ ಆಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಗಾನ ಕೋಗಿಲೆಗಳಾದ ಡಾಕ್ಟರ್ ನಿತಿನ್, ಶ್ರೀಮತಿ ಸೌಮ್ಯ, ಕುಮಾರ್ ಅಭಯ್, ಕುಮಾರಿ ಅಗಮ್ಯ ಹಾಗೂ ಶ್ರೀಮತಿ ವಾಣಿಯವರು ತಮ್ಮ ಗಾನ ಸುಧೆಯನ್ನು ಹರಿಸಿದರು. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಹೇಳೋದಾದರೆ, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ಸದವಕಾಶ ಸೌಭಾಗ್ಯ ನಮ್ಮ ಗಾನ ಸಂಭ್ರಮ ತಂಡಕ್ಕೆ ಸಿಕ್ತು. ಆ ಮಹಾನ್ ವೇದಿಕೆಯಲ್ಲಿ ನಮ್ಮೆಲ್ಲ ಗಾನ ಕೋಗಿಲೆಗಳು ತಮ್ಮ ಗುರುಗಳಾದ ಶ್ರೀ ಪಂಚಮ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲರನ್ನೂ ಮನರಂಜಿಸಿದರು. ತಾಯಿ ಚಾಮುಂಡಿಯ ಮಡಿಲಲ್ಲಿ ತಮ್ಮ ಗಾಯನವನ್ನು ಪಾಡಿ ಬಂದವರನ್ನು ರಂಜಿಸಿದ ನಾವೇ ಧನ್ಯ. ಇನ್ನು ಮನೆ ಮನಗಾನ ಸಂಚಿಕೆ 18 ಏನಿದೆ, ಇದು ಶ್ರೀಯುತ ದೀಪಕ್ ಹಾಗೂ ಶ್ರೀಮತಿ ಪದ್ಮಜಾ ನರಸೀಪುರ ದಂಪತಿಯ ಮನೆ ಅಂಗಳದಲ್ಲಿ ನಡೆಯಿತು. ನಮ್ಮ ಗಾನ ಕೋಗಿಲೆಗಳಾದ ಶ್ರೀಮತಿ ಶ್ವೇತಾ, ಶ್ರೀ ನಿತಿನ್ ಕುಮಾರ್, ಡಾಕ್ಟರ್ ಪ್ರಭು ಸರ್, ಕುಮಾರಿ ನಂದಿತಾ ಹಾಗೂ ಕುಮಾರಿ ಪ್ರಜ್ಞಾ ಪ್ರದರ್ಶನ ನೀಡಿದರು. ಈ ಸಂಚಿಕೆಯಲ್ಲಿ ಒಂದು ವಿಶೇಷ ಏನಂದರೆ, ಶ್ರೀಮತಿ ಶಾರದಾ ಶ್ರೀನಿವಾಸನ್ ಅವರು ತಮ್ಮ ಸಿತಾರ್ ವಾದನದ ಮೂಲಕ ತಮ್ಮ ಸಂಗೀತ ಪ್ರಭೆಯನ್ನು ಚೆಲ್ಲಿದ್ರು. ನವೆಂಬರ್ ಎಂದಾಕ್ಷಣ ನಮ್ಮಂಥ ಕನ್ನಡಿಗರಿಗೆ ಅದೇನೋ ಉಲ್ಲಾಸ, ಅದೇನೋ ಆನಂದ ಹಾಗೂ ಅದೇನೋ ಭಕ್ತಿ. ಹೌದು, ಕನ್ನಡಾಂಬೆಯ ಪರ್ವಕಾಲವಾದ ಕನ್ನಡ ರಾಜ್ಯೋತ್ಸವ ಹಲವು ಕಾರ್ಯಕ್ರಮಗಳಲ್ಲಿ ಒಂದಾದ ನಮ್ಮ ಗಾನ ಸಂಭ್ರಮದ ಕೋಗಿಲೆಗಳು LIC ಆಫೀಸ್ ಬ್ಯಾಂಗ್ಳೂರ್ ಇವರು ಆಯೋಜಿಸಿದ ರಾಜ್ಯೋತ್ಸವ ಗಾನ ಕಾರ್ಯಕ್ರಮದಲ್ಲಿ ತಮ್ಮ ಹಾಡುಗಾರಿಕೆಯನ್ನು ಮೆರೆದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಸುಬ್ರಾಯ ಮಹಾಲೆ ಸರ್, ಶ್ರೀಮತಿ ಶ್ವೇತಾ ವಿಶ್ವಾಸ್, ಶ್ರೀಮತಿ ವಾಣಿ ಪುರಾಣಿಕ್ ಹಾಗೂ ಶ್ರೀಮತಿ ಸುಹಾಸಿನಿ ಪುರಾಣಿಕ್ ಇವರಿಗೆ ಅಭಿನಂದನೆಗಳು. ಪ್ರತಿ ತಿಂಗಳಂತೆ ನವೆಂಬರ್ ತಿಂಗಳಲ್ಲೂ ಕೂಡ ಮನೆ ಮನ ಗಾನ ಸಂಚಿಕೆ 19 ಏನಿದೆ, ಅದು ಬಹಳ ಅದ್ಭುತವಾಗಿ ನೆರವೇರಿತು. ಶ್ರೀಯುತ ಶಿವಪ್ರಸಾದ್ ಹಾಗೂ ಶ್ರೀಮತಿ ಅನುರಾಧ ಅವರ ಮನೆಯಂಗಳದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಾನ ಕೋಗಿಲೆಗಳಾದ ಶ್ರೀಮತಿ ಕವಿತಾ ದೇಶಪಾಂಡೆ, ಶ್ರೀಮತಿ ರಾಧಾ, ಶ್ರೀಮತಿ ರಶ್ಮಿ ರಮೇಶ್, ಕುಮಾರಿ ವೈಭವಿ ಹಾಗೂ ಶ್ರೀ ಆಶೀಶ್ ಅವರು ಪಾಲ್ಗೊಂಡರು. ಇದರಲ್ಲಿ ವಿಶೇಷ ಏನಂದರೆ, ಶ್ರೀಮತಿ ಅನುರಾಧ ಅವರು ರಚಿಸಿದ ಹಾಗೂ ಶ್ರೀಮತಿ ರಶ್ಮಿ ರಮೇಶ್ ಅವರು ಹಾಡಿದ ಹಾಡುಗಳೇ ಈ ಸಂಚಿಕೆಯ ವಿಶೇಷ. ಇನ್ನು ಡಿಸೆಂಬರ್ನಲ್ಲಿ ಬಹು ಪ್ರಚಲಿತ ಸುದ್ದಿವಾಹಿನಿಗಳಲ್ಲೊಂದಾದ ಆಲ್ ಇಂಡಿಯಾ ರೇಡಿಯೋ, ಇದರಲ್ಲಿ ನಮ್ಮ ಚಿಣ್ಣರಿಗೆ ಒಂದು ಅದ್ಭುತವಾದ ಅವಕಾಶ ನಮ್ಮ ಪಂಚಮ್ ಸರ್ ಅವರ ನೇತೃತ್ವದಲ್ಲಿ ದೊರೆಯಿತು.
ಇದು ರಮಣೀಯವಾಗಿ ಪ್ರಸಾರವಾಗಿದ್ದು ನಮ್ಮ ಚಿಣ್ಣರೆಲ್ಲ ಹೊಗಳಿಕೆಗೆ ಪಾತ್ರರಾದರು. ಇನ್ನು ಡಿಸೆಂಬರ್ ತಿಂಗಳಿನ ಮನೆ ಮನೆ ಗಾನ ಸಂಚಿಕೆ 20 ಏನಿದೆ, ಇದು ಶ್ರೀಮತಿ ಇಂದು ಕೆ ಇವರ ಮನೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗಾನ ಕೋಗಿಲೆಗಳಾದ ಶ್ರೀಮತಿ ಕಾವೇರಿ, ಶ್ರೀಮತಿ ಹರಿಣಿ, ಶ್ರೀಮತಿ ವೀಣಾ, ಶ್ರೀ ಮಧುಸೂದನ್ ಹಾಗೂ ಕುಮಾರ್ ಆಯುಷ್ ಹಾಡಲಿದ್ದಾರೆ. ಇಲ್ಲಿಗೆ ಸಂಭ್ರಮ ವಾರ್ತೆಗಳು ಮುಕ್ತಾಯವಾಗಿದೆ. ಈ ಸಂಚಿಕೆಯಲ್ಲಿ ನಾವು ಈ ವರ್ಷ ನಡೆದ ಬಹುತೇಕ ಕಾರ್ಯಕ್ರಮಗಳನ್ನು ಉಲ್ಲೇಖಿಸಲು ಪ್ರಯತ್ನಿಸಿದ್ದೇವೆ. ಈ ಹಿಂದೆ ವಾರ್ತೆಗಳನ್ನು ಓದಿದ ಶ್ರೀಮತಿ ಶ್ವೇತಾ ವಿಶ್ವಾಸ್ ಅವರಿಗೂ ಧನ್ಯವಾದಗಳು. ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ ಹಾಗೂ ಗುರುಗಳ ಆಶೀರ್ವಾದ ಹೀಗೆ ಸದಾ ಮುಂದುವರಿಯಲಿ ಎಂದು ಆಶಿಸ್ತಾ ನಿಮ್ಮೆಲ್ಲರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವಾರ್ತಾ ಪ್ರಸಾರವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಮತ್ತೆ ಸಿಗೋಣ. ಧನ್ಯವಾದಗಳು.